ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನಾಯ್ತು ಚಿಕ್ಕಿ? ಎಲ್ಲ ಈ ಆನ್ಲೈನ್ ಕ್ಲಾಸ್ ಪ್ರಭಾವ ಕಣೋ. 24 ಗಂಟೆ ಇದ್ರ ಮುಂದೆ ಕೂತು ಸ್ಟ್ರೆಸ್ ಆಗ್ತದೆ, ತಲೆ ನೋಯ್ತಾ ಇದೆ, ಕಣ್ಣು ಉರಿತಾ ಇದೆ. ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ಏನು? ಕನ್ನಡಕ ತಗೋಡು. ಹೂ ಚಿಕ್ಕಿ, ಮೊಬೈಲು ಲ್ಯಾಪ್ಟಾಪ್ ಜಾಸ್ತಿ ನೋಡಿದ್ರೆ ಕಣ್ಣು ಹೋಗ್ಬಿಡುತ್ತಂತೆ. ಹಂಗಂತ ನಾನು ಫೋನಲ್ಲಿ ನೋಡ್ದೆ. ಓ, ಮೊಬೈಲ್ ನೋಡ್ಬಾರ್ದು ಅಂತ ಮೊಬೈಲಲ್ಲೇ ನೋಡ್ದ್ಯಾ? ಅಲ್ಲೇ ತಾನೇ ನೋಡ್ಬೇಕು, ಇನ್ನೆಲ್ಲಿ ನೋಡಕ್ಕಾಗುತ್ತೆ? ಅಲ್ಲ ಕಣೋ, ನನಗೆ ಈ ತರ ಫ್ರೀಯಾಗಿ ಅಡ್ವೈಸ್ ಕೊಡ್ತಾ ಇದೆಯಲ್ಲ, ನೀನು ಗಂಟೆ ಮೊಬೈಲ್ ನೋಡ್ತಾ ಅಲ್ವಾ? ನನ್ಗಿಂತ ಮುಂಚೆ ನಿನಗೆ ಸ್ಪೆಕ್ಸ್ ಬೇಕಾಗತ್ತೆ. ಹೌದಲ್ವಾ? ನನ್ನ ತಲೆಗೆ ಹೊಡಿಲೇ ಇಲ್ಲ. ನಾಳೆಯಿಂದ ಜಾಸ್ತಿ ನೋಡಲ್ಲ, ಸ್ವಲ್ಪನೇ ನೋಡ್ತೀನಿ. ಗುಡ್ ಬಾಯ್. ಏನ್ ಗುಡ್ ಬಾಯ್? ಅವನಿಗೆ ಹೇಳೋದಷ್ಟೇ ಸಾಲದು, ನೀನು ಸ್ವಲ್ಪ ನೋಡ್ಕೋಬೇಕಲ್ವಾ? ಇತ್ತೀಚೆಗೆ ಕಣ್ಣುರಿ, ತಲೆನೋವು, ಸ್ಟ್ರೈನ್ ಆಗ್ತಿದೆ ಅಂತ ಹೇಳ್ತೀಯ. 24 ಗಂಟೆ ಈ ಸ್ಕ್ರೀನ್ ಮುಂದೆನೆ ಕೂತ್ರೆ ಇನ್ನೇನಾಗುತ್ತೆ ಹೇಳು? ಅಕ್ಕರೆ, ಆನ್ಲೈನ್ ಕ್ಲಾಸ್ ತಗೊಳ್ಬೇಕಾದ್ರೆ ಸ್ಕ್ರೀನ್ ಮುಂದೆ ಕುತ್ಕೊಳ್ದೆ ಬೇರೆ ಏನ್ ಮಾಡಕ್ಕಾಗತ್ತೆ? ಬೇರೆ ಏನ್ ದಾರಿ ಇದೆ? ಇದೆ, ನಾರ್ಮಲ್ ಕ್ಲಾಸಸ್ ಹೋಗ್ಬೋದಲ್ವಾ? ಹೇಗೂ ಈಗ ಜಯದೇವ್ ಅವ್ರದ್ದು ಯಾವ ಪ್ರಾಬ್ಲಮ್ ಇಲ್ಲ, ಸೊ ನೀನು ನಾರ್ಮಲ್ ಕ್ಲಾಸಸ್ಸೇ ಹೋಗ್ಬೋದು ಅಲ್ವಾ? ಈ ಪ್ಲಾನ್ ನನ್ನ ತಲೆಗೆ ಹೊಡಿಲೇ ಇಲ್ಲ ನೋಡಿ. ಅದಕ್ಕೆ ಹೇಳೋದು ನೀವಿರ್ಬೇಕು ಅಂತ. ಗುಡ್. ನಾಳೆಯಿಂದ ನಾರ್ಮಲ್ ಕ್ಲಾಸಸ್ಗೆ ಹೋಗು. ಒಂಥರ ಗ್ರೂಪ್ ಇಂಟ್ರಾಕ್ಷನ್ ಸಿಗುತ್ತೆ, ಪ್ರೊಫೆಸರ್ಸ್ ಹತ್ರ ಫೇಸ್ ಟು ಫೇಸ್ ಮೀಟಿಂಗ್ಸ್ ಇರುತ್ತೆ, ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಹೆಲ್ತ್ ಚೆನ್ನಾಗಿರುತ್ತೆ. ಆ್ಯಂಡ್ ಅದಕ್ಕಿಂತ ಮೇಯ್ನಾಗಿ ಇವನ್ ಕಾಟ ತಪ್ಪುತ್ತೆ. ಮಮ್ಮಿ, ಏನ್ ಮಮ್ಮಿ? ಇರೋ ವಿಷಯನೇ ಹೇಳ್ತಿದ್ದೀನಿ ನಾನು. ಸ್ವಲ್ಪ ದಿನ ಅವಳು ಆರಾಮಾಗಿರ್ಲಿ. ನೀನು ಅವಳಿಗೆ ಎಷ್ಟು ಕಾಟ ಕೊಟ್ಟಿದ್ಯಾ ಅಂತ ನೋಡಿಲ್ವಾ ನಾನು? ನಾಳೆಯಿಂದ ನಾರ್ಮಲ್ ಕ್ಲಾಸ್ಗೆ ಹೋಗು, ಸರಿನಾ? ಅಕ್ರೆ, ಭಾವನವ್ರನ್ನ ಮಾತಾಡ್ಸಿದ್ರಾ? ಮಾತಾಡ್ಸ. ಹೌದಾ? ಏನಾಯ್ತು? ಏನಂದ್ರು? ನೀವೇನಂದ್ರಿ? ಇಷ್ಟು ವರ್ಷ ನಾನು ನಿಮ್ಮನ್ನ ತಪ್ಪು ತಿಳ್ಕೊಂಡ್ಬಿಟ್ಟೆ, ನಿಮಗೆ ತುಂಬಾನೇ ನೋವು ಕೊಟ್ಟೆ. ಆದ್ರೆ ನನ್ನನ್ನು ಕ್ಷಮಿಸಿ. ಸ್ಟಾಪ್. ಆಮೇಲೆ ಏನಾಯ್ತು ಅಂತ ನನಗೆ ಗೊತ್ತು. ನೀವು ಹೇಳಿರ್ತೀರಾ ನನ್ಗೆ ನಿಮ್ಮನ್ ಬಿಟ್ಟಿರಕ್ಕಾಗಲ್ಲ ಅಂತ. ಅದಕ್ಕೆ ಅವ್ರು ಹೇಳಿರ್ತಾರೆ ನನ್ಗೂ ನಿಮ್ಮನ್ ಬಿಟ್ಟಿರಕ್ಕಾಗಲ್ಲ ಅಂತ. ಆಮೇಲೆ ನೀವಿಬ್ರು ತಪ್ಕೊಂಡು ಏನ್ ಮಲ್ಲೆ ಅದೇ ತರ ಆಗೋದು. ಯಾಕಂತಂದ್ರೆ ವಿರಸ ಆದ್ಮೇಲೆ ಸರ್ಸ ಆಗ್ಲೇಬೇಕು, ಮುನ್ಸ್ ಮುಗ್ದಾದ್ಮೇಲೆ ಮುದ್ದು ಮಾಡ್ಲೇಬೇಕು. ನೀವ್ ಹೇಳಿರೋ ಲೈನ್ ಜೊತೆ ನಾನ್ ಹೇಳಿರೋ ಲೈನ್ ಹೇಳಿದ್ರೆ ನಾನೇನ್ ಹೇಳಿದ್ನೋ ಅದೇ ಆಗಿರುತ್ತೆ. ಅದೇ ಆಯ್ತು ತಾನೆ? ಇಲ್ಲ ಮಲ್ಲಿ, ನನ್ನ ಮಗಳು ಬದುಕಿದ್ದಾಳೆ, ಆದಷ್ಟು ಬೇಗ ನನಗೆ ಸಿಗ್ತಾಳೆ ಅನ್ನೋ ಭರವಸೆ, ಅದೊಂದು ಬಿಟ್ರೆ ನನ್ನ ಜೀವನದಲ್ಲಿ ಇನ್ಯಾವುದೂ ಬದಲಾಗಿಲ್ಲ. ನಾನು ಗೌತಮ್ ಅವರಿಂದ ದೂರ ಆಗಿದ್ದಕ್ಕೆ ಏನ್ ಕಾರಣ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಮಗು ಕಾರಣಕ್ಕೆ ನಾವು ದೂರ ಆಗಿಲ್ಲ. ನಾವಿಬ್ರು ಮತ್ತೆ ಒಂದಾದ್ರೆ ಏನಾಗುತ್ತೆ ಅನ್ನೋ ಭಯ, ಆತಂಕ ನನ್ನಲ್ಲಿ ಇನ್ನೂ ಇದೆ. ಅಕ್ಕರೆ, ನೀವಿಬ್ರು ಯಾಕೆ ದೂರ ಆಗಿದ್ರಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ನೀವು ನೆನ್ಪು ಮಾಡ್ಕೊಳ್ಳಿ, ಅವತ್ತು ಒಟ್ಟಾರ್ಥದಲ್ಲಿ ಭಾವನವ್ರ ಬಗ್ಗೆ ಯಾರೋ ಏನೋ ಅಂದಾಗ ನೀವ್ ಹೇಗೆ ಎದ್ನಿತ್ರಿ ಅಂತ. ಅದೇ ಓಜಿ ಭೂಮಿಕಾ ದಿವಾಂತರ. ಅವತ್ ಬಿಟ್ಕೊಡ್ದೇ ಇರೋರು ಇವತ್ತು ಯಾಕೆ ಬಿಟ್ಕೊಡ್ತಾ ಇದ್ದೀರಾ? ಅಕ್ಕರೆ, ನನಗೆ ಗೊತ್ತು ನಿಮ್ಗೆ ಭಾವನವ್ರ ಮೇಲಿರೋ ಪ್ರೀತಿ, ಕಾಳಜಿ, ಗೌರವ ಎಲ್ಲ ಹಾಗೆ ಇದೆ, ಅದ್ಯಾವತ್ತೂ ಕಮ್ಮಿ ಆಗಲ್ಲ ಅಂತ. ಇಲ್ಲಿ ಸಮಸ್ಯೆ ಏನ್ ಗೊತ್ತಾ? ನೀವಿಬ್ರು ದೂರ ಇರೋದು. ನೀವಿಬ್ರು ಯಾವತ್ತು ಒಟ್ಟಾಗ್ತಿರಲ್ಲ ಅವತ್ತು ಎಲ್ಲ ಕ್ಲಿಯರ್ ಆಗತ್ತೆ. ಎಲ್ಲಾ ಸಮಸ್ಯೆಗೂ ಒಂದು ಪರಿಹಾರ ಸಿಗತ್ತೆ. ನೀವಿಬ್ರು ಒಟ್ಟಾಗ್ಬೇಕು. ನಾವಿಬ್ರು ಒಂದಾದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಮಲ್ಲಿ? ಬೆಂಗಳೂರು ಅನ್ನೋ ಸಾಗರದಲ್ಲಿ ಬಂದಿದ್ರೆ ನಾವ್ ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳಲ್ಲ ಅಂತ ಅನ್ಕೊಂಡಿದ್ವಿ. ಆದ್ರೆ ಜಯದೇವ್ ನಮ್ಮನ್ ಕಂಡು ಹಿಡಿದು ಅಪ್ಪನ್ ಕರ್ಕೊಂಡು ಹೋದ್ರು. ಅವ್ರು ಎಂತವ್ರು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಅವ್ರ ದುರಾಸೆಗೆ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ನಾವಿಬ್ರು ಒಂದಾಗಿದ್ದೀವಿ ಅಂತ ಅವ್ರಿಗೆ ಗೊತ್ತಾದ್ರೆ ಏನಾಗತ್ತೆ ಅಂತ ನಾನು ಬಿಡಿಸೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಇಲ್ಲ ಮಲ್ಲಿ, ನಾವಿಬ್ರು ಒಂದಾಗಕ್ ಸಾಧ್ಯನೇ ಇಲ್ಲ. ಅಕ್ಕರೆ,
ಆಯ್ತು, ಎಲ್ಲ ಹಳೆ ವಿಷಯನೂ ಬಿಡೋಣ. ನೀವು ಮಗು ಸಿಕ್ಕಿದ್ರೆ ಭಾವನವ್ರನ್ನ ಒಪ್ಕೊಳ್ತೀನಿ ಅಂತ ಅಂದಿದ್ರಿ ತಾನೆ? ಒಪ್ಕೊಳ್ಳೋದಕ್ಕೆ ನಾನು ಅವ್ರನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ ಮಲ್ಲಿ. ಬಿಟ್ಕೊಡಕ್ಕಾಗೋದು ಇಲ್ಲ. ಆದ್ರೆ ನನ್ನ ಹಣೆ ಬರ ಅವ್ರು ಚೆನ್ನಾಗಿರ್ಬೇಕು, ಸೇಫ್ ಆಗಿರ್ಬೇಕು, ಅಷ್ಟೇ ನನ್ಗೆ ಬೇಕಾಗಿಲ್ಲ. ಅಕ್ಕರೆ ಸ್ಕೂಲ್ಗೆ ಹೋಗ್ಲಿಲ್ವಾ? ಡಲ್ ಆಗಿದ್ದೀರಾ, ಏನೋ ಯೋಚನೆ ಮಾಡ್ತಾ ಇದ್ದೀರಾ, ಏನಾಯ್ತು? ನನ್ಗೇನು ಮಾಡಬೇಕು ಅಂತ ಅನ್ನಿಸ್ತಿಲ್ಲ ಮಲ್ಲಿ. ಯಾವ್ದ್ರ ಕಡೆನೋ ಕಾನ್ಸಂಟ್ರೇಟ್ ಮಾಡಕ್ಕಾಗ್ತಿಲ್ಲ. ನನ್ನ ಮಗಳು ಬದುಕಿದಾಳೆ ಅಂತ ಗೊತ್ತಾದ್ಮೇಲಿಂದ ನಾನು ಯಾವಾಗ ಅವಳು ನೋಡ್ತೀನಿ, ಕೂತಾಗ ನಿಂತಾಗ ನಾನು ಬರೀ ಅವಳದೇ ಯೋಚನೆ ಆಗೋಗ್ಬಿಟ್ಟಿದೆ. ಅದ್ ಬಿಟ್ರೆ ನನ್ಗೆ ಇನ್ನೇನೋ ತೋಚ್ತಿಲ್ಲ. ಅದಕ್ಕೆ ನಾನು ಸ್ವಲ್ಪ ದಿನ ರಜಾ ತಗೊಂಡು ಅವಳನ್ನ ಹುಡುಕ್ಬೇಕು ಅಂತಿದ್ದೀನಿ. ಅಕ್ಕರೆ ಎಲ್ಲಿ ಅಂತ ಹುಡುಕ್ತೀರಾ? ಹೇಗೆ ಹುಡುಕ್ತೀರಾ? ಇನ್ಸ್ಪೆಕ್ಟರ್ಗೆ ಹೋಗಿ ಮೀಟ್ ಮಾಡ್ತೀನಿ, ಎಲ್ಲ ಡೀಟೇಲ್ಸು ಕಲೆಕ್ಟ್ ಮಾಡ್ತೀನಿ, ನನ್ನ ಕೈಯಲ್ಲಿ ಏನೆಲ್ಲ ಆಗುತ್ತೆ ಅದನ್ನೆಲ್ಲ ಮಾಡ್ತೀನಿ. ಎಲ್ಲ ಪ್ರಯತ್ನ ಮಾಡ್ಬಿಟ್ಟು ಅವಳನ್ನ ಹುಡುಕ್ತೀನಿ ನಾನು. ಅಕ್ಕರೆ ನನ್ಗೆ ನಿಮ್ ಭಾವನೆಗಳು ಅರ್ಥ ಆಗ್ತಾ ಇದೆ. ನೀವೇ ಯೋಚನೆ ಮಾಡಿ, 6 ವರ್ಷದ ಕೆಳಗೆ ಆ ಮಗು ಬದುಕಿದೆ ಅಂತಲೂ ನಮಗೆ ಗೊತ್ತಿರ್ಲಿಲ್ಲ. ಆದ್ರೆ ಇವಾಗ ಮಗು ಬದುಕಿದೆ ಅಂತ ಗೊತ್ತಾಗಿದೆ, ಸುಳು ಕೂಡ ಸಿಗ್ತಾ ಇದೆ. ಆದ್ರೆ ಇದು ವಾರೊಪ್ಪತ್ನಲ್ಲಿ ಆಗುವಂತ ಕೆಲ್ಸ ಅಲ್ವಲ್ಲ ಅಕ್ಕರೆ. ಕಾಯ್ಬೇಕು, ಸಮಯ ಆಗತ್ತೆ. ಹಾಗಂತ ಸುಮ್ನೆ ಕೋರೋದಕ್ಕಾಗಲ್ವಲ್ಲ ಮಲ್ಲಿ ನಾವು ಅದಕ್ಕೋಸ್ಕರ ಪ್ರಯತ್ನ ಪಡ್ಬೇಕು. ಏನು ಮಾಡಿದೆ ಸಿಗ್ತಾಳೆ ಅಂತ ಹೇಳಿದ್ರೆ ಹೇಗ್ ಸಿಗ್ತಾಳೆ? ನನ್ ಮಗು ಸತ್ತೋಗಿದೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಅವಳೀಗ ಬದುಕಿದ್ದಾಳೆ. ಅವಳು ಬದುಕಿದ್ದಾಳೆ ಅಂತ ನನಗೆ ಗೊತ್ತಾಗಿದೆ. ನಾನು ಅವಳಿಗೆ ಹುಡುಕ್ಬೇಕು. ಅವಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಯಾವ ಸ್ಥಿತಿಯಲ್ಲಿದ್ದಾಳೆ ನನ್ಗೇನು ಗೊತ್ತಿಲ್ಲ. ಅಪ್ಪು ನೋಡ್ದಾಗೆಲ್ಲ ನನ್ಗೆ ಅವಳದೇ ನೆನಪಾಗುತ್ತೆ. ಅವರಿಬ್ರು ಅವಳಿ ಜವಳಿ. ಆದಷ್ಟು ಬೇಗ ನಾನು ಅವಳನ್ನ ಕಂಡು ಹಿಡಿದು ನಾನು ಅವಳನ್ನ ನೋಡ್ಬೇಕು, ಅವಳನ್ನ ಮುತ್ತಾಡ್ಬೇಕು, ಅವಳನ್ನ ತಪ್ಕೋಬೇಕು. ನಾನು ಅವಳು ಸಿಗೋವರೆಗೂ ನನಗೆ ನೆಮ್ಮದಿ ಸಿಗಲ್ಲ. ಆಮೇಲೆ ಆದಷ್ಟು ಬೇಗ ನಾನು ಅವಳನ್ನ ಕಂಡು ಹಿಡಿದ್ಬಿಟ್ಟು ನಮ್ಮನ್ನ ಸೇರೋ ಹಾಗೆ ಮಾಡ್ತೀನಿ. ಆಗ್ಲೇ ಎಲ್ಲ ಸರಿ ಹೋಗೋದು. ಅವಾಗ್ಲೇನೆ ನಮ್ಮ ಫ್ಯಾಮಿಲಿ ಕೂಡ ಕಂಪ್ಲೀಟ್ ಆಗತ್ತೆ. ಮಿನಿಗುಂಡಮ್ಮ ನೆನ್ಸ್ಕೊಂಡ್ರೆ ಎಷ್ಟು ಖುಷಿ ಆಗ್ತಾ ಇದೆ ಅಲ್ವಾ? ಇದು ನಿಜ ಆಗ್ಬಿಟ್ರೆ ಸ್ವರ್ಗನೇ ನಮ್ಮ ಕೈಯಲ್ಲಿ. ಕಣ್ಬಿಟ್ಟು ನೋಡೋ ಕನ್ಸ್ತಾರ ಅದು. ಅಮೃತಧಾರೆ